ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 19ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 19ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ದೇವರು ಆಗಾಗ ಕೊಡುವಂಥ ರೀತಿಯಲ್ಲಿ ಕೆಲವು ಡೆಮಾನ್ಸ್ಟ್ರೇಷನ್ಸ್, ಯಾವುದೋ ಒಂದು ಪಾಠವನ್ನು ಹೇಳುವವರಾಗಿದ್ದಾರೆ. ಅದು ಏನಂತ ನೋಡೋಣ. ಯಾಕಂತೇಳಿದರೆ ಒಂದು ಸಾರಿ ಕುಂಬಾರನ ಒಂದು ಸಾಮ್ಯವನ್ನು ದೇವರು ಕೊಟ್ಟರು. ಅದಕ್ಕಿಂತ ಮುಂಚಿತವಾಗಿ ದೇವರು ಪ್ರವಾದಿಗೆ ಇನ್ನೊಂದು ಡೆಮೋ ಕೊಟ್ಟರು. ಅದೇನಂತೇಳಿದರೆ ನಡುಕಟ್ಟನ್ನು ನೀನು ಕಟ್ಟಿಕೋ ಎಂಬುದಾಗಿ ಹೇಳಿದರು. ನಡುಕಟ್ಟಿನ ಸಾಮ್ಯವನ್ನು ಹೇಳಿದ ಮೇಲೆ ಗಡಿಗೆಗಳ ಸಾಮ್ಯವನ್ನು ದೇವರು ಹೇಳಿದರು. ಆ ರೀತಿಯಾಗಿ ಯೆರೆಮೀಯನಿಗೆ ದೇವರು ಕೆಲವು ಡೆಮಾನ್ಸ್ಟ್ರೇಷನ್, ಕೆಲವು ಕಾರ್ಯಗಳನ್ನು ಮಾಡಿಬಿಟ್ಟು ನಾಟಕೀಯ ರೀತಿಯಲ್ಲಿ ಅದನ್ನು ಮಾಡಿಬಿಟ್ಟು ಆನಂತರ ಅದರಿಂದ ಏನೋ ಒಂದು ಆತ್ಮಿಕ ಸಂದೇಶವನ್ನು ದೇವಜನರಿಗೆ ಕೊಡುವವರಾಗಿದ್ದಾರೆ. ಬನ್ನಿ, 19ನೇ ಅಧ್ಯಾಯದಲ್ಲಿ ಯೆರೆಮೀಯನ ಗ್ರಂಥ ನಾವು ಏನಿದೆ ಅಂತ ನೋಡೋಣ. ಯೆಹೋವನು ನನಗೆ ಹೀಗೆ ಹೇಳಿದನು, ಯೆಹೋವನು ಹೀಗೆ ಹೇಳಿದನು, ಯೆಹೋವನಿಂತೆನ್ನುತ್ತಾನೆ ಎಂಬ ಪದ ಸುಮಾರು 2000ಕ್ಕಿಂತಲೂ ಹೆಚ್ಚು ಬಾರಿ ಬೈಬಲ್ನಲ್ಲಿ ಬರುವಂಥದ್ದಾಗಿದೆ. ಹೇಳಬೇಕಾದರೆ ಅದು 2084 ಬಾರಿ ಅದು ಬೈಬಲ್ನಲ್ಲಿ ದೇವರು ಮಾತಾಡಿದರು ಎಂಬಂಥ ಪದ. ಹಾಗಾದರೆ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ದೇವ್ರ ಹತ್ರ ಮಾತನಾಡೋದಕ್ಕಿಂತಲೂ ದೇವ್ರು ನಮ್ಮ ಹತ್ರ ಮಾತನಾಡಲಿಕ್ಕೆ ಭಾಳ ಇಂಟ್ರೆಸ್ಟ್ ಆಗಿ ಇರುವಂಥ ವ್ಯಕ್ತಿ ದೇವರು. ಆದರೆ ನಾವು ಅನೇಕ ಸಾರಿ ದೇವ್ರ ಹತ್ರ ಮಾತಾಡಲಿಕ್ಕೂ ಕೂಡ ನಾವು ಹಿಂಜರಿತೇವೆ. ಮಾತಾಡಿದರೂ ನಾವು ಅರ್ಥಪೂರ್ವಕವಾಗಿ ಮಾತಾಡೋದಿಲ್ಲ. ಆದ ಕಾರಣ ಒಂದು ಶಿಸ್ತನ್ನು ಹೊಂದಿದವರಾಗಿ ನಾವು ಇರುವಂಥದ್ದು ಅಗತ್ಯ. ಅದು ದೇವರ ಸಹಾಯದಿಂದ ಮಾತ್ರ ಸಾಧ್ಯ. ಯೆಹೋವನು ನನಗೆ ಹೀಗೆ ಹೇಳಿದನು, ಹೊರಡು, ಕುಂಬಾರನು ಮಾಡಿದ ಮಣ್ಣಿನ ಕೂಜವನ್ನು ಕೊಂಡುಕೊಂಡು ತಗೋಬೇಕು. ಆ ಸಂದರ್ಭದಲ್ಲಿ ಆಗ ನಡುಕಟ್ಟನ್ನು ತೆಗೆದುಕೊ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ದಿ ಪ್ರಾಫಿಟ್ ನೀಡ್ಸ್ ಟು ಪೇ ಎ ಪ್ರೈಸ್. ಪ್ರವಾದಿಯಾಗಿರಲಿಕ್ಕೆ ಕೆಲವು ಸಾರಿ ತನ್ನ ಸ್ವಂತ ಖರ್ಚು ಮಾಡಬೇಕಾಗಿತ್ತು. ಇಲ್ಲಿ ಕೂಡ ಮಾಡ್ದ. ಅಲ್ಲಿ ನಡುಕಟ್ಟನ್ನು ಕೊಂಡುಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಕ್ಕೊಂಡು ಸ್ವಲ್ಪ ಕಾಲ ಮತ್ತೆ ಹೋಗಿ ಅದನ್ನು ಯೂಫ್ರಿಟಿಸ್ ನದಿ ಹತ್ರ ಇರುವಂಥ ಒಂದು ಬಂಡೆಯ ಸೀಳಿನಿಂದ ಇಟ್ಬಿಟ್ಟು ಬಂದು ಕೆಲವು ದಿನಗಳಾದ ಮೇಲೆ ಅಥವಾ ಭಾಳ ದಿನಗಳಾದ ಮೇಲೆ ಅದನ್ನು ನೋಡಿದಾಗ ಕೆಟ್ಟೋಗಿಬಿಟ್ಟಿತ್ತು. ಆ ರೀತಿಯಾಗಿ ಇಲ್ಲಿ ಕೂಡ ಕುಂಬಾರನು ಮಾಡಿದ ಮಣ್ಣಿನ ಕೂಜವನ್ನು ಕೊಂಡುಕೊಂಡು ಜನರ ಹಿರಿಯರಲ್ಲಿಯೂ ಯಾಜಕರ ಹಿರಿಯರಲ್ಲಿಯೂ ಕೆಲವರನ್ನು ಕರೆದುಕೊಂಡು ಬೋಕಿಯ ಬಾಗಿಲಿನ ಸಮೀಪದಲ್ಲಿರುವ ಬೆನ್ ಹಿನ್ನೋಮ್ ತಗ್ಗಿಗೆ ಹೋಗಿ ನಾನು ನಿನಗೆ ತಿಳಿಸುವ ಮಾತುಗಳನ್ನು ಸಾರು ಎಂಬುದಾಗಿ ದೇವರು ಹೇಳ್ತಾರೆ. ಹೌದು, ಈ ಒಂದು ಸ್ಥಳ ಬೆನ್ ಹಿನ್ನೋಮ್ ಎಂಬಂಥ ಒಂದು ತಗ್ಗು. ಅದೇ ರೀತಿಯಾಗಿ ಯೆರೆಮೀಯನು ಹೋಗಬೇಕು. ಅಲ್ಲಿ ಹೋಗಿ ಏನಂತ ಸಾರಬೇಕು? ಯೆಹೂದದ ಅರಸರೇ, ಯೆರೂಸಲೇಮ್ ನಿವಾಸಿಗಳೇ, ಯೆಹೋವನ ಮಾತನ್ನು ಕೇಳ್ರಿ. ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನಿಂತೆನ್ನುತ್ತಾನೆ. ಆಹಾ, ನಾನು ಈ ಸ್ಥಳದ ಮೇಲೆ ಕೇಡನ್ನು ಬರಮಾಡುವೆನು. ಐ ವಿಲ್ ಬ್ರಿಂಗ್ ಕಲಾಮಿಟಿ. ಯೆರೆಮೀಯನ ಗ್ರಂಥದಲ್ಲಿ ಮತ್ತೆ ದೇವರು
ದೇವಜನರಿಗೆ ವಿರುದ್ಧವಾಗಿ ಮಾತಾಡಿದ ಮಾತುಗಳನ್ನು ನೋಡ್ತೇವೆ. ಅದಕ್ಕೆ ಕಾರಣ ಏನಂತ ಹೇಳಿದರೆ ದೇವರಿಂದ ಅವರು ದೂರ ಹೋಗಿದ್ದರು. ಇನ್ನೊಂದು ಕಾರಣ ಏನಂದರೆ ದೇವರಿಗೆ ಅವರ ಮೇಲೆ ಪ್ರೀತಿ, ತನ್ನ ಜನರು ತನ್ನ ಕಡೆಗೆ ಹಿಂದಿರುಗಬೇಕು ಎಂಬುದಾಗಿ. ಸರಿ, ಆನಂತರ ನಾವು ನೋಡುವಾಗ 4ನೇ ವಚನ ಈ ರೀತಿಯಾಗಿದೆ, ಈ ಜನರು ನನ್ನನ್ನು ತೊರೆದು. ಕೆಲವು ಸಾರಿ ನೋಡ್ರಿ, ಇಲ್ಲಿ ಗಮನಿಸಿದ್ರಲ್ವ, ದೇವರು ಕೆಲವು ಸಾರಿ ನನ್ನ ಜನರು ಅಂತಾರೆ, ಕೆಲವು ಸಾರಿ ಈ ಜನರು. ಭಾಳ ಅಪ್ಸೆಟ್ ಆದಾಗ, ಬೇಸರ ಆದಾಗ ದೇವರು ಈ ಜನರು ಇದನ್ನು ಓದಿದಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ನೋಡೋಣ ಬನ್ನಿರಿ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ. ಅವ್ರ ವಿಷಯದಲ್ಲಿ ಮಗನು, 2 ಮಕ್ಕಳು, ಒಬ್ಬ ಮಗನು ಚಿಕ್ಕವನು ದೂರ ದೇಶಕ್ಕೆ ಹೋಗಿಬಿಟ್ಟು ಅನಂತರ ಹಿಂದಿರುಗಿ ಬರ್ತಾನೆ. ಬಂದ ಮೇಲೆ ಅವನ ಅಣ್ಣನಿಗೆ ಭಾಳ ಅಪ್ಸೆಟ್ ಆಗಿಬಿಡ್ತೈತೆ ಅವನು ಬಂದಿದ್ದು. ಅವನು ಹೇಳಿದಂಥ 30ನೇ ವಚನ ಇಲ್ಲಿ ಹೀಗಿದೆ ನೋಡ್ರಿ, ಆದರೆ ಸೂಳೆಯವರನ್ನು ಕಟ್ಟಿಕೊಂಡು, ಅಂದರೆ ಯಾರೂ ಆ ರೀತಿಯಾಗಿ ಹೇಳಿರೋದಲ್ಲ, ಇವನು ಆ ರೀತಿಯಾಗಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾನಂತ ಕಾಣ್ತದೆ. ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು, ನನ್ನ ತಮ್ಮ ಅಂತ ಹೇಳಲಿಲ್ಲ, ಈ ನಿನ್ನ ಮಗನು ಎಂಬುದಾಗಿ ಹೇಳುವಂಥದ್ದನ್ನು ಗಮನಿಸ್ತೀವಿ. ಅದೇ ರೀತಿಯಾಗಿ ಕೆಲವು ಸಾರಿ ಯಾಕಂದರೆ ಪ್ರತ್ಯೇಕವಾಗಿ ಈ ಜನರು ಅಥವಾ ನನ್ನ ಜನರು ಅಂತ ದೇವರು ಏನು ಹೇಳಿದ್ರು ಅದು ಕರೆಕ್ಟ್. ಯಾಕೆ ಹಾಗೆ ಹೇಳ್ತೀನಿ ಅಂತ ಹೇಳಿದರೆ 18ನೇ ಅಧ್ಯಾಯ ಕೀರ್ತನೆಯಲ್ಲಿ ಒಂದು ವಾಕ್ಯ, ಅದನ್ನು ನೋಡಿಬಿಟ್ಟು ನಾವು ಮುಂದುವರಿಸೋಣ. 18ನೇ ಅಧ್ಯಾಯ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 18 ಆ್ಯಂಡ್ ವರ್ಸ್ 30, 30ನೇ ವಚನ ಈ ರೀತಿಯಾಗಿದೆ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು. ದೇರ್ ಇಸ್ ನೋ ಮಿಸ್ಟೇಕ್ ಇನ್ ದ ವೇಸ್ ಆಫ್ ಗಾಡ್. ಹೌದು, ಆದ ಕಾರಣ ಇಲ್ಲಿ ಕೂಡ ನಾವು ನೋಡುವಾಗ ಆ ದೇವರು ಈ ಜನರು ಅಥವಾ ನನ್ನ ಜನರು ಅಂತ ಹೇಳಿದಾಗ ಅದರಲ್ಲಿ ಯಾವ ದೋಷ ಇಲ್ಲ. ಆದರೂ ಕೂಡ ದೇವರು ಹೇಳಬೇಕಾಗ್ತದೆ 4ನೇ ವಚನದಲ್ಲಿ, ನನ್ನನ್ನು ತೊರೆದು ತಮಗಾಗಲಿ ತಮ್ಮ ಪಿತೃಗಳಿಗಾಗಲಿ ಯೆಹೂದದ ಅರಸರಿಗಾಗಲಿ ತಿಳಿಯದ ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಾ. ಅಂದರೆ ಅರ್ಥ, ಸೃಷ್ಟಿಕರ್ತನನ್ನು ಸ್ಮರಿಸಬೇಕಾದಂಥ ಈ ದೇವಜನರು ಸೃಷ್ಟಿಗಳನ್ನು ಸ್ಮರಿಸುವಂಥವರು, ಪೂಜಿಸುವಂಥವರಾಗಿದ್ದರು. ಇಸ್ರಾಯೇಲರ ಭಾಗ್ಯ 2 ಅಂದ ಹಾಗೆ. ಏನದು? ನಮಗೂ ಕೂಡ ಅದು ಅನ್ವಯ ಆಗ್ತದೆ. ನೋಡೋಣ ಬನ್ನಿರಿ. ಧರ್ಮೋಪದೇಶ ಕಾಂಡದಲ್ಲಿ ಇರುವಂಥ 2 ಯುನೀಕ್ನೆಸ್ ಆಫ್ ಇಸ್ರೇಲ್, ಅದು ಬೇರೆ ಯಾರಿಗೂ ಇಲ್ಲ ಅಂತ ಇದು, ಅಂಥ ಒಂದು ಸ್ಪೆಷಾಲಿಟಿ ಈ ಇಸ್ರಾಯೇಲ್ರಿಗೆ ಇತ್ತು. ಮೊದಲನೇದು ಏನಂತ ನೋಡೋಣವೇ ಬನ್ನಿರಿ. 7ನೇ ವಚನ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 7ನೇ ವಚನದಲ್ಲಿ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನೆ. ವಾವ್! ಇದನ್ನು ನಾನು ನೆನಪಿಟ್ಕೋಬೇಕು, ನಾವುಗಳು ನೆನಪಿಟ್ಕೋಬೇಕಂದ್ರೆ, ವೆನ್ ಎವರ್ ವಿ ಪ್ರೇ, ಗಾಡ್ ಈಸ್ ಕ್ಲೋಸ್ ಟು ಅಸ್. ಆತನು ಸಮೀಪವಾಗಿ, ದೇವರೇ, ತಂದೆಯೇ ಅಂತ ನಾವು ಕರೆದಾಗ ದೇವರು ನಮಗೆ ಹತ್ತಿರವಾಗಿಯೇ ಇದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಮೋಶೆ ಒಂದು ಮಾತು ಹೇಳ್ತಾರೆ, ಗಮನಿಸ್ರಿ. 7ನೇ ವಚನ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ, ಡ್ಯೂಟ್ರಾನಮಿ ಚಾಪ್ಟರ್ 4 ವರ್ಸ್ 7 ಸೆಕೆಂಡ್ ಪಾರ್ಟ್, ಬೇರೆ ಎಷ್ಟು ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಯಾವ ದೇಶದವರಿಗೆ ಯಾವ ದೇವರು ಇಷ್ಟು ಹತ್ತಿರವಾಗಿದ್ದಾರೆ ಹೇಳ್ರಿ ಅಂತ ಅನ್ನೋ ರೀತಿಯಲ್ಲಿ ಮೋಶೆಯಲ್ಲಿ ಹೇಳ್ತಿದ್ದಾನೆ. ಆ ರೀತಿಯಾಗಿ 7ನೇ ವಚನ ಏನು? ಸಮೀಪವಾಗಿರುವಂಥ ದೇವರು, ಅದು ಒಂದು ಮಹಾಭಾಗ್ಯ. ಇನ್ನೊಂದು ಕೂಡ ನಾನು ಓದಬೇಕಾಗ್ತದೆ. 8ನೇ ವಚನ ಅದೇನಂತ ಹೇಳಿದರೆ, ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವಂಥ ಈ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ
ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ವರ್ಡ್ ಆಫ್ ಗಾಡ್. ಪ್ರೇಯರ್ ಟು ಗಾಡ್, ದೇವರಿಗೆ ಪ್ರಾರ್ಥನೆ. ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಇವೆರಡೇ ಯುನೀಕ್ನೆಸ್ ಆಫ್ ಇಸ್ರಾಯೇಲ್ರಿಗೆ ದೇವರು ಮಾಡಿದಂಥ. ಇನ್ನೂ ಭಾಳ ಇದೆ, ಆದರೆ ಸದ್ಯಕ್ಕೆ ಇಷ್ಟು ಸಾಕು. ಆದ ಕಾರಣ ಇಲ್ಲಿ ದೇವರು ಆ ರೀತಿಯಾಗಿ 19ನೇ ಅಧ್ಯಾಯ ಯೆರೆಮೀಯನ ಗ್ರಂಥಕ್ಕೆ ನಾವು ಬಂದಾಗ ಕೆಲವು ಸಂಗತಿಗಳನ್ನು ಇವರು ಮಾಡ್ತಾ ಇದ್ದಂಥ ವೇಳೆಯಲ್ಲಿ ನಾವು ಉದಾಹರಣೆಗೆ 5ನೇ ವಚನದಲ್ಲಿ, ನಾನು ಇಂಥ ಆಚಾರವನ್ನು ವಿಧಿಸಲಿಲ್ಲ. ದೇವರು ಹೇಳದೇ ಇರುವಂಥದ್ದು ಮಾಡಿದರು. ಅದರ ಮಾತನ್ನೇ ಆಡಲಿಲ್ಲ. ಹೌದು, ಆಶ್ಚರ್ಯ ಏನಂತ ಹೇಳಿದರೆ, ದೇವರು ಹೇಳಿದಂಥದ್ದನ್ನು ಇವರು ಮಾಡ್ತಾಯಿದ್ರು. ಆದುದರಿಂದ ದೇವರು ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಅವರಿಗೆ ವಿರುದ್ಧವಾಗಿ ದೇವರು ತೀರ್ಪು ಮಾಡಬೇಕಾಯಿತು. ಸರಿ, ವಾರ್ನಿಂಗ್ 7ನೇ ವಚನ, 8ನೇ ವಚನ, 9ನೇ ವಚನದಲ್ಲಿ ದೇವರು ಆ ರೀತಿಯಾಗಿ ಹೇಳಿಬಿಟ್ಟು ಅಪ್ಲಿಕೇಶನ್ 10ನೇ ವಚನ ಗಮನಿಸ್ರಿ. ಜೆರೆಮಯ 19:10, ಆಗ ನೀನು ನಿನ್ನ ಸಂಗಡ ಬಂದವರ ಕಣ್ಣೆದುರಿಗೆ ಆ ಕೂಜವನ್ನು ಒಡೆದು ಬಿಟ್ಟು ಅವರಿಗೆ ಹೀಗೆ ಹೇಳಬೇಕಾದದು. ದುಡ್ಡು ಕೊಟ್ಟು ತಕ್ಕೊಂಡಿದ್ದಾನೆ ಯೆರೆಮೀಯ. ಈಗ ದೇವರೇನು ಹೇಳ್ತಾರೆ, ಅದನ್ನು ಪೀಸಾಗಿ ಮುರಿದ್ಬಿಡು. ಯಾಕೆ ತಕ್ಕೊಂಡ್ರು? ಅದು ಮುರಿಯೋದಕ್ಕೆ ತಕ್ಕೊಂಡಂಗೆ ಆಯ್ತಲ್ವ. ಆದರೂ ಕೂಡ ಅದರಲ್ಲಿ ಒಂದು ಮೆಸೇಜ್ ದೇವರು ಕೊಟ್ಟರಂತೆ. ಏನು ಕೊಟ್ಟರು ನೋಡ್ರಿ. 10ನೇ ವಚನ, ಕಣ್ಣೆದುರಿಗೆ ಆ ಕೂಜವನ್ನು ಒಡೆದು ಬಿಟ್ಟು ಅವರಿಗೆಲ್ಲ ಹೀಗೆ ಹೇಳಬೇಕು. 11ನೇ ವಚನ, ಸೇನಾಧೀಶ್ವರನಾದ ಯೆಹೋವನೆಂತೇನು ತಾನೇ ಒಡೆದು ಸರಿಪಡಿಸಲಾಗದ ಮಣ್ಣಿನ ಪಾತ್ರೆಯಂತೆ ನಾನು ಈ ಜನವನ್ನು, ಪಟ್ಟಣವನ್ನು ಒಡೆದು ಬಿಡುವೆನು. Just like I broke the pot, I will break this city and the people. ಭಾಳ ಸ್ಯಾಡ್ ನ್ಯೂಸ್ ಇದು, ದುಃಖಕರವಾದಂಥ ಒಂದು ಮೆಸೇಜು. ಆದರೂ ಕೂಡ ಆ ರೀತಿಯಾದಂಥ ಸಂದೇಶವನ್ನು ಆ ದಿವಸಗಳಲ್ಲಿ ಪ್ರವಾದಿಗಳು ತಗೊಂಡು ಹೋಗ್ತಾಯಿದ್ರು. ಸರಿ, ನೆನಪಿರಲಿ, ಇಂದು ನಾವು ಯೆರೆಮೀಯನ ಗ್ರಂಥ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ 19ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. 14ನೇ ವಚನ, ಜೆರೆಮಯ 19:14, ಯೆರೆಮೀಯನು ಯೆಹೋವನ ಅಪ್ಪಣೆಯಂತೆ ತೋಫೆತಿನಲ್ಲಿ ಪ್ರವಾದಿಸಿದ ಮೇಲೆ ಅಲ್ಲಿಂದ ಬಂದು ಯೆಹೋವನ ಆಲಯದ ಪ್ರಾಕಾರದಲ್ಲಿ ನಿಂತುಕೊಂಡು ಏನೋ ಒಂದು ಸಂದೇಶ ಕೊಡ್ತಾನೆ. ಏನು ಸಂದೇಶ ಕೊಡ್ತಾನೆ ನೋಡೋಣ. ಇಸ್ರಾಯೇಲ್ರ ದೇವರು ಸೇನಾಧೀಶ್ವರನಾದ ಯೆಹೋವನೆಂತೆನ್ನುತ್ತಾನೆ. ಮತ್ತೆ ಅದೇ ಪದ ಸುಮಾರು 2084 ಸಾರಿ ಬೈಬಲ್ನಲ್ಲಿ ಬಂದಿರುವಂಥ ಪದ. ದೇವರು ಮಾತಾಡಿದರು ಎಂಬುದಾಗಿ. ಸರಿ, ಪಟ್ಟಣದವರು ಇಸ್ರಾಯೇಲ್ರ ದೇವರು ಸೇನಾಧೀಶ್ವರನಾದ ಯೆಹೋವನ ಅಂತ ಹೇಳುವಾಗ ನನಗೆ ಖುಷಿಯಾಗುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಇಸ್ರಾಯೇಲ್ರ ದೇವರು, ಗಾಡ್ ಆಫ್ ಇಸ್ರೇಲ್. ಇಸ್ರಾಯೇಲ್ರ ದೇವರು ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ಅಗೇನ್ಸ್ಟ್ ಆಗಿ ಇದ್ದರೂ ಕೂಡ ಈಗ ದೇವರು ಹೇಳುವಂಥದ್ರಲ್ಲಿ ನಾವೇನು ನೋಡ್ತೇವೆ, ನಾನು ಇಸ್ರಾಯೇಲ್ರ ದೇವರು ಎಂಬುದಾಗಿ. ಐ ಆಮ್ ಎ ಗಾಡ್ ಆಫ್ ಇಸ್ರೇಲ್. ಮುಂದೆ ನಾವು ನೋಡುವಾಗ, ಪ್ರವಾದಿಸಿದ ಮೇಲೆ ಅಲ್ಲಿಂದ ಬಂದು ಯೆಹೋವನ ಆಲಯದ ಪ್ರಾಕಾರದಲ್ಲಿ ನಿಂತುಕೊಂಡು ಹೇಳ್ತಿದ್ದಾನಲ್ವ, ಈ ಪಟ್ಟಣದವರು, ಇದರ ಸುತ್ತಣ ಎಲ್ಲ ಊರುಗಳವರು ನನ್ನ ಮಾತುಗಳನ್ನು ಕೇಳಲೊಲ್ಲದೆ ತಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಂಡ ಕಾರಣ ನಾನು ಈ ಪಟ್ಟಣಕ್ಕೆ ಕೊಟ್ಟ ಶಾಪದ ಕೇಡನ್ನೆಲ್ಲ ಇವರಿಗೆ ಬರಮಾಡುವೆನು. ನೋಡ್ರಿ, ದೇವ್ರ ಮನಸ್ಸಿನಲ್ಲಿ ಆ ರೀತಿಯಾಗಿ ಮಾಡಬೇಕನ್ನುವಂಥದ್ದು ಇಲ್ಲ. ಆದರೆ ಜನರು ಆ ರೀತಿಯಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರನ್ನು ಬಿಟ್ಟವರಾಗಿ ಇದ್ದಾಗ ದೇವರಿಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಬೇರೆ ಪರ್ಯಾಯ ಕಾರಣಗಳು ಇಲ್ಲದೆ ದೇವರು ಆ ರೀತಿಯಾಗಿ
ಮಾಡಬೇಕಾಗ್ತದೆ. ಹಾಗಾದರೆ ಇವುಗಳಿಂದ ನಾವು ಏನು ಕಲಿಯೋಣ, ಏನು ಕಲ್ತ್ಕೋಬೇಕು? ಹಳೆ ಒಡಂಬಡಿಕೆಯಿಂದ ಕಲಿಯುವಂಥ ಸಂಗತಿಗಳು ಏನಿವೆ ಅಂತ ಹೇಳ್ಬಿಟ್ಟು ನೋಡಿದರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ರೋಮಾಪತ್ರಿಕೆ 15ನೇ ಅಧ್ಯಾಯದಲ್ಲಿ ಇವೆಲ್ಲ ಯಾಕೆ ಬರೆದಿದೆ, ಯೆರೆಮೀಯನ ಗ್ರಂಥವನ್ನು ನಾವು ಓದ್ತಿದ್ದಾಗ ಯಾಕೆ ಹಳೆ ಒಡಂಬಡಿಕೆಯಲ್ಲಿ ಹೀಗೆಲ್ಲ ಬರೆದಿದೆ ಎಂಬುದಕ್ಕೆ ಒಂದು 2-3 ಕಾರಣ ನೋಡ್ಕೊಳ್ಳೋಣ ಬನ್ನಿರಿ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15ನೇ ಅಧ್ಯಾಯ, ಅದರಲ್ಲಿ 4ನೇ ವಚನದಲ್ಲಿ ಈ ರೀತಿಯಾಗಿದೆ. ಪೂರ್ವದಲ್ಲಿ ಪೌಲನು ಹೇಳ್ತಿದ್ದಾನೆ, ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ. ಇಟ್ಸ್ ಟು ಟೀಚ್ ಅಸ್. ಏನು ಟೀಚ್ ಮಾಡಲಿಕ್ಕೆ? ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಾವು ಅದನ್ನು ಓದಿ, 1, ಸ್ಥಿರಚಿತ್ತವನ್ನು, 2, ಆದರಣೆಯನ್ನು, 3, ರಕ್ಷಣೆ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟರು. ಹಾಗಾದರೆ ನಾವು ಯೆರೆಮೀಯನ ಗ್ರಂಥ ಕೆಲವು ಸಂಗತಿಗಳು ಎಲ್ಲ ಓದುವಾಗ, ಘಟನೆಗಳೆಲ್ಲ ಓದುವಾಗ ಅದು ಯಾಕೆ ಬರೆದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದರಿಂದ ನಮಗೆ ಒಂದು ಪಾಠ, ದೇವರು ಎಂಥ ಪಾಠ, ಅದು ಉಪದೇಶ. ಇಟ್ ಈಸ್ ಎ ಟೀಚಿಂಗ್, ದರ್ ಇಸ್ ಎ ಲೆಸನ್. ನಾವು ಅದರಿಂದ ಕಲಿತೇವೆ, ಅದರಿಂದ ನಾವು ಅದನ್ನು ಓದಬೇಕು. ಯೆರೆಮೀಯನ ಗ್ರಂಥದಿಂದ ಯಾವ ರೀತಿಯಾಗಿ ಯೆರೆಮೀಯ ಅಂತ ಹೇಳಿದರೆ ದೇವರು ಅವನನ್ನು ಮೇಲಕ್ಕೆತ್ತಿದನು. ಜೆರೆಮಾಯ, ಗಾಡ್ ಅಥವಾ ಜೆಹೋವಾ ಲಿಫ್ಟೆಡ್, ಮೇಲಕ್ಕೆತ್ತಿದನು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ. ಹೌದು, ಮೇಲಕ್ಕೆ ಯೆರೆಮೀಯನನ್ನು ದೇವರು ಮೇಲಕ್ಕೆತ್ತಿದ್ದು ನಿಜ. ಆದರೆ ಅದೇ ಸಂದರ್ಭದಲ್ಲಿ ಜನರನ್ನು ಕೂಡ ದೇವರು ಮೇಲಕ್ಕೆ ಎತ್ತಬೇಕಂತ ಬಯಸ್ತಾನೆ. ಒಂದು ಸರಿ ಯೆರೆಮೀಯನನ್ನು ನಾವು ಅನಂತರ ನೋಡೋಣ. ಯೆರೆಮೀಯನನ್ನು ಒಂದು ನೀರಿಲ್ಲದ ಬಾವಿಯಲ್ಲಿ ಹಾಕಿಬಿಡ್ತಾರೆ. ಆದರೆ ಸುಮಾರು ತಾಸುಗಳು ಯೆರೆಮೀಯನು ಅಲ್ಲೇ ಇರಬೇಕಾಯಿತು. ಅಲ್ಲೇ ಬಿಟ್ಟುಬಿಟ್ರೆ ಸತ್ತು ಹೋಗ್ತಾನೆ, ವಯಸ್ಸಾದಂಥ ವ್ಯಕ್ತಿ. ಆದರೆ ದೇವರು ಅವನನ್ನು ಮೇಲಕ್ಕೆತ್ತಿದಂತೆ ಆ ನೀರಿಲ್ಲದ ಬಾವಿಯಿಂದ. ವಾವ್! ಅವನ ಹೆಸರಿಗೆ ತಕ್ಕಂತೆ ದೇವರು ಸಹಾಯ ಮಾಡಿದನು. ಜೆಹೋವಾ ರೈಸಸ್, ಜೆಹೋವಾ ಲಿಫ್ಟ್ಸ್ ಅಪ್, ಜೆಹೋವಾ ಎಸ್ಟಾಬ್ಲಿಷಸ್. ಸರಿ, ಆದ ಕಾರಣ ದೇವರು ನಮ್ಮ ಜೀವನದಲ್ಲಿ ಕೂಡ ಸ್ಥಿರಚಿತ್ತವನ್ನು, ಆದರಣೆಯನ್ನು, ರಕ್ಷಣೆಯ ನಿರೀಕ್ಷೆಯನ್ನು ಈ ಯೆರೆಮೀಯನ ಗ್ರಂಥದಿಂದ ಓದಿ ತಿಳ್ಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಅದಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ನೀಡುವಂಥವರಾಗಿರೋಣ. ಯೆರೆಮೀಯನ ಗ್ರಂಥ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.